ಯಮುನಾ ನದಿಯ ದಡದ ಮೇಲೆ ಇರುವಂತಹ ಕಾಲಾಪಾಕು ಕುಂಜ ಅಂತ ಅದೊಂದು ಧರ್ಮಚಕ್ರದ ಹಾಗೆ ಅಥವಾ ಮನೆ ಹಾಗೆ. ಅದು ಬಲರಾಮ್ ಬೋಸ್ ಅವನ ಪೂರ್ವಜರು ಕಟ್ಟಿಸಿದಂಥದ್ದು. ಅಲ್ಲಿ ಯಾತ್ರಾರ್ಥಿಗಳಿಗೆ ವಾಸವಾಗಲಿಕ್ಕೆ ಅವಕಾಶ ಇತ್ತು. ಶ್ರೀಮಾತೆಯವರು ಅಲ್ಲಿ ವಾಸವಾಗಿದ್ದರು. ಬೃಂದಾವನ ಅನ್ನೋದು ಒಂದು ದೊಡ್ಡ ನಗರ. ಈ ಕಾಲಾಪಾಕು ಕುಂಜ ಅನ್ನೋದು ಇದೆಯಲ್ಲ, ಅದು ಯಮುನಾ ನದಿಯ ದಡದ ಮೇಲೆ ಬರುತ್ತೆ. ಅವತ್ತಿನ ದಿನಗಳಲ್ಲಿ ಇವೆಲ್ಲ ನಿರ್ಜನ ಪ್ರದೇಶ ಆಗಿತ್ತು. ಇವಾಗ ಅವೆಲ್ಲ ಡೆನ್ಸ್ಲಿ ಪಾಪ್ಯುಲೇಟೆಡ್, ತುಂಬ ಜನಸಂದಣಿಯಿಂದ ಕೂಡಿದ ಸ್ಥಳಗಳಾಗಿವೆ. ಯಾವ ಸ್ಥಳ ಕೋಣೆಯಲ್ಲಿ ಶ್ರೀಮಾತೆಯವರು ಉಳ್ಕೊಂಡ್ರು, ಬೃಂದಾವನದಲ್ಲಿ ಯಮುನಾ ನದಿಗೆ ಎದುರುಗಡೆ ಇರುವಂತಹ ಕಾಲಾಪಾಕು ಕುಂಜ ಅಂತ ಯಾವ ಒಂದು ಧರ್ಮಚಕ್ರ ಬರುತ್ತೋ ಅದರಲ್ಲಿ ಮೊದಲನೇ ಮಹಡಿ ಮೇಲೆ ಫಸ್ಟ್ ಫ್ಲೋರಲ್ಲಿ ಶ್ರೀಮಾತೆಯವರು ಒಂದು ಕೋಣೆಯಲ್ಲಿ ಉಳಿದುಕೊಂಡಿರ್ತಾರೆ. ಶ್ರೀಮಾತೆಯವರು ಉಳಿದುಕೊಂಡಿದ್ದ ಕೋಣೆಯನ್ನು ಇಂದು ರಾಮಕೃಷ್ಣ ಸೇವಾಶ್ರಮದವರು ತೆಗೆದುಕೊಂಡು ಅದನ್ನು ಒಂದು ಮಾನ್ಯುಮೆಂಟ್ ಆಗಿ ನಿರ್ಮಾಣ ಮಾಡಿದ್ದಾರೆ. ಶ್ರೀಮಾತೆಯವರು ಅಲ್ಲಿಗೆ ಹೋದಾಗ ಅಲ್ಲಿ ಯೋಗಿಮ್ಮ ಮೊದಲೇ ಬಂದಿರ್ತಾರೆ. ಶ್ರೀರಾಮಕೃಷ್ಣನಿಗೆ ಕಾಯಿಲೆ ಉಂಟಾಗಿದ್ದ ದಿನಗಳಲ್ಲೇ ಯೋಗಿಮ್ಮ ಶ್ರೀರಾಮಕೃಷ್ಣರ ಮತ್ತು ಶ್ರೀಮಾತೆಯವರ ಆಶೀರ್ವಾದವನ್ನು ಪಡೆದುಕೊಂಡು ತಪಸ್ಸನ್ನು ಮಾಡಲಿಕ್ಕೆ ಅಂತ ಬೃಂದಾವನಕ್ಕೆ ಬಂದಿದ್ರು. ಯೋಗಿಮ್ಮ ಅವರು ಮುಂಚೆಯಿಂದ ಇರ್ತಾರೆ. ಶ್ರೀಮಾತೆಯವರು ಯೋಗಿಮ್ಮಳನ್ನು ನೋಡಿದಾಗ ಇಬ್ಬರಿಗೂ ಬಹಳ ಸಂತೋಷ ಆಗುತ್ತೆ. ಶ್ರೀಮಾತೆಯವರ ಬಟ್ಟೆಯನ್ನು ನೋಡಿ ಯೋಗಿಮ್ಮಗೆ ಗೊತ್ತಾಯಿತು ಶ್ರೀರಾಮಕೃಷ್ಣರ ಮಹಾಸಮಾಧಿ ಆಗಿದೆ ಅಂತ. ಅದಕ್ಕೆ ಮುಂಚೆ ಅವರಿಗೆ ಗೊತ್ತಿರಲ್ಲ. ಅವರೆಲ್ಲ ಇಷ್ಟೆಲ್ಲ ನ್ಯೂಸ್ ಪೇಪರ್ಸ್ ಎಲ್ಲ ಇರಲಿಲ್ಲ.